ನ್ಯೂಸ್ ರೀ. ಗುಡ್ ನ್ಯೂಸ್ ಏನಂತ ಗುಡ್ ನ್ಯೂಸ್? ನಾಳೆ ನಮ್ಮ ಅಪ್ಪ ಅಮ್ಮ ಜಮೀನ್ ಮಾಡ್ತಾ ಇದಾರೆ. ಸೊ ನಾ ಮತ್ ನಮ್ಮ ಅಣ್ಣ ಇಬ್ರೇ ಅಲ್ವಾ. ಸೊ ಕಾನೂನ್ ಪ್ರಕಾರ ನಮ್ ಹೆಣ್ಮಕ್ಳು ಇವಾಗ ಅರ್ಧ ಭಾಗ ಬರುತ್ತೆ. ಸೊ ನಾಳೆ ನಾನು ಹೋಗ್ಬಿಟ್ಟು ಸೈನ್ ಮಾಡ್ಬಿಟ್ಟು ಬಂದಿರೋ ಹಣದಲ್ಲಿ ಅರ್ಧ ಭಾಗ ತಗೊಂಡ್ಬರ್ತೇನ್ರಿ. ಇದೇನಾ ಗುಡ್ ನ್ಯೂಸ್? ಹಾ ರೀ. ನಾಚಿಕೆ ಆಗಲ್ಲ ಈ ತರ ಮಾತಾಡಕ್ಕೆ? ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಆಗ್ತಾ ಇದೆ. ರೀ ನಮಗ್ ದುಡ್ಡು ಬರುತ್ತಲ್ಲ ಕಾನೂನ್ ಪ್ರಕಾರ. ದುಡ್ಡು ಬರುತ್ತೆ ನಿಜ, ಆ ದುಡ್ಡು ನಮ್ದಲ್ಲ. ಬೇರೆಯವ್ರ ದುಡ್ಡು ಮೇಲೆ ಯಾವತ್ತೂ ಆಸೆ ಮಾಡಬಾರ್ದು. ಇವಾಗ ಒಂದು ವಿಚಾರ ತಿಳ್ಕೊ. ನಿನ್ನ ಮದ್ವೆ ಮಾಡುವಾಗ ಅವರು 20-25 ಲಕ್ಷ ಸಾಲ ಮಾಡಿ ನಿನ್ ಮದುವೆ ಮಾಡಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಹೊರಗಡೆ ಸಾಲ ಮಾಡಿ ನಿನ್ ಮದುವೆ ಮಾಡಿದ್ದಾರೆ. ಅದು ಮಗಳನ್ನು ಮಮಕಾರದಿಂದ, ಪ್ರೀತಿ ವಾತ್ಸಲ್ಯದಿಂದ. ಅದೆಲ್ಲ ಮರ್ತು ಬಿಟ್ಟ ಇಷ್ಟ ಬೇಗ? ನಿನ್ಗೆ ಜಮೀನೇ ಬರುತ್ತೆ ಅನ್ನೋದಾದ್ರೆ ಆ ಸಾಲದಲ್ಲಿ ನೀನೇನಾದ್ರೂ ಜವಾಬ್ದಾರಿ ತಗೊಂಡಿದ್ಯಾ? ಮದುವೆ ನಿಂದು ಸಾಲ ಮಾಡಿರೋರು ಅವರು, ಆ ಸಾಲನ ಇಷ್ಟು ವರ್ಷ ತೀರಿಸಿರೋರು ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮನೆ. ನೀನ್ 1% ಅದ್ರಲ್ಲಿ ಜವಾಬ್ದಾರಿ ತಗೊಂಡಿಲ್ಲ, ಮತ್ತೆ ಜಮೀನ್ ಮೇಲೆ ನೀನ್ ಹೆಂಗ್ ಆಸೆ ಮಾಡ್ತೀಯ? ಇದು ಇರ್ಲಿ, ಇನ್ನೊಂದು ವಿಚಾರ ಹೇಳ್ತೀನಿ. ನಿಮ್ಮ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದ್ರೆ ಮನೆಯಿಂದ ಹಾಸ್ಪಿಟಲ್ಗೆ ತಗೊಂಡ್ ಹೋಗಿ 1 ವಾರ ಅಡ್ಮಿಟ್ ಆಗಿ ತಿರ್ಗಾ ಡಿಸ್ಚಾರ್ಜ್ ಆದ್ಮೇಲೆ ಬಿಲ್ ಕಟ್ಟಿ ಮನೆಗೆ ಕರ್ಕೊಂಡ್ ಬಂದು ಇದೆಲ್ಲ ಕೇರ್ ಮಾಡೋರು ನಿಮ್ಮಣ್ಣ. ಮನೆಗೆ ಬಂದಾದ್ಮೇಲೆ 3 ಹೊತ್ತು ಅವ್ರಿಗೆ ಊಟ ಕೊಟ್ಟು ಪ್ರತಿದಿನ ಅವ್ರಿಗೆ ಕಾಳಜಿ ತೋರಿಸೋರು ನಿಮ್ಮ ಅಣ್ಣನ ಹೆಂಡತಿ. ಅದು ನಿಮ್ಮ ಅಣ್ಣನ ಹೆಂಡತಿ ಅಂದ್ರೆ ಅತ್ತಿಗೆ. ಆಮೇಲೆ ಇಷ್ಟೇ ಅಲ್ಲ, ಮುಂದೆ ಒಂದಿನ ಅವ್ರಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗತ್ತೆ, ಅವಾಗ ನೋಡ್ಕೊಳ್ಳೋರು ಅವ್ರಿಗೆ. ನೀನ್ ಸಾಲ ಆದಾಗ ಹೋಗಿಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಹುಷಾರಿಲ್ದಾಗ ದುಡ್ಡು ತಗೊಂಡು ಹೋಗಿ ಯಾವ ಹಾಸ್ಪಿಟಲ್ ಅಲ್ಲೂ ಬಿಲ್ ಕಟ್ಟಿಲ್ಲ, ವಯಸ್ಸಾದ್ಮೇಲೆ ಅವ್ರು ನೀನ್ ನೋಡ್ಕೊಳ್ಳೋದಿಲ್ಲ, ಇದೆಲ್ಲ ನೀನ್ ಮಾಡಲ್ಲ ಅಂದ್ಮೇಲೆ ಅವರು ಇರೋ ಜಮೀನಲ್ಲಿ ನಿನ್ ಹೆಂಗ್ ಪಾಲ ಸಿಗುತ್ತೆ? ಈ ಕಾನೂನು ಯಾವಾಗ್ಲೂ ಸಂಪಾದನೆಗೆ ಬೆಲೆ ಕೊಡುತ್ತೆ. ಸಂಬಂಧಗಳು ಪ್ರೀತಿ, ವಿಶ್ವಾಸ, ನಂಬಿಕೆ, ಕಷ್ಟ ಸುಖದಲ್ಲಿ ನಮ್ ಜೊತೆ ಭಾಗಿಯಾಗುತ್ತೆ. ಅಂತ ಸಂಬಂಧಗಳನ್ನ ಯಾವತ್ತೂ ಕಳ್ಕೋಬಾರ್ದು. ನಮ್ಗೊಂದು ಹೆಣ್ಮಗು ಇದೆ. ಇವಾಗ ನಿನ್ ಮಗಳಿಗೂ ಇದೇ ತರ ಪಾಠ ಕಲಿಸ್ತೀಯ? ಇದೇ ತರ ಸಂಸ್ಕೃತಿ ಅವಳಿಗೂ ಕಲಿಸ್ತೀಯ? ಅವಳು ಇನ್ನೊಂದ್ ಮನೆಗೆ ಹೋಗ್ತಾಳೆ, ಅವಾಗ ನನ್ ಪಾಲ್ ಹೋಗ್ಬೇಕು ಅಂತ ಬಂದ್ರೆ ನೀನೇನ್ ಹೊಟ್ಟೆಗೆ ಮಣ್ಣು ತಿಂತೀಯ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ನನಗಂತೂ ಅವ್ರ ದುಡ್ಡಿನ ಮೇಲೆ ಆಸೆನೇ ಇಲ್ಲ. ನನ್ನ ಕೊನೆ ಒಪಿನಿಯನ್ ಏನಪ್ಪಾ ಅಂದ್ರೆ ಸೈನ್ ಮಾಡಿ ವಾಪಸ್ ಬಟ್ ಬರುವಾಗ ದುಡ್ಡು ಮಾತ್ರ ತರಬೇಡ ಪ್ಲೀಸ್. ಥ್ಯಾಂಕ್ ಯು ರೀ. ನಾ ಇಷ್ಟೆಲ್ಲ ಥಿಂಕೇ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಂತ ಗಂಡನ್ನ ಪಡೆದಿದ್ದಕ್ಕೆ. ಇಷ್ಟೆಲ್ಲ ಹೇಳಾದ್ಮೇಲೆ ಅಟ್ಲೀಸ್ಟ್ ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ನನಗೆ.